ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಪೋಯಮನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಒಬ್ಬ ಇಂಡಿಯನ್ ಪೋಯೆಟ್ ಆಗಿದ್ದಂತಹ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಅಂತಕ್ಕಂಥವ್ರು ಬರೆದಿದ್ದಾರೆ. ಮತ್ತು ಇದನ್ನು 1828ರಲ್ಲಿ ಈ ಪೋಯಮನ್ನು ಅವರು ಬರೆದಿದ್ದಾರೆ. ಈ ಒಂದು ಪೋಯೆಟ್ ಏನಿದ್ದಾರೋ ಇವರು ವೆಸ್ಟ್ ಬೆಂಗಾಲಲ್ಲಿ 1809ರಲ್ಲಿ ಜನಿಸಿರ್ತಾರೆ, ಕೋಲ್ಕತ್ತಾ ನಗರದಲ್ಲಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿ ವಾಸ್ ದ ಲೀಡರ್ ಆಫ್ ದ ಯಂಗ್ ಬೆಂಗಾಲ್ ಮೂಮೆಂಟ್. ಅಂದರೆ ಭಾರತ ದೇಶಕ್ಕಾಗಿ ಏನು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇರುತ್ತೋ ಅದೇ ಸಂದರ್ಭದಲ್ಲಿ ಬಂಗಾಳದಲ್ಲಿಯೂ ಸಹ ಈ ಬ್ರಿಟಿಷರ ವಿರುದ್ಧ ಹೋರಾಟಗಳು ಆರಂಭ ಆಗಿರ್ತವೆ. ಆ ಸಂದರ್ಭದಲ್ಲಿ ತುಂಬ ಹೆಂಗಾಗಿರ್ತಕ್ಕಂತಹ ನಮ್ಮ ಪೋಯೆಟ್ ಏನು ಮಾಡ್ತಾರೆ, ಆ ಚಳುವಳಿಗಳಲ್ಲಿ ಭಾಗವಹಿಸಿರ್ತಾರೆ. ಆ್ಯಂಡ್ ಪ್ಲೇಡ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಫ್ರಮ್ ದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬ ವ್ಯಕ್ತಿಯಾಗಿದ್ದರು ಅಥವಾ ಪ್ರಮುಖ ಪಾತ್ರಧಾರಿ ಆಗಿದ್ದರು ಅಂತಲೇ ನಾವು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯಮ್ ವಾಸ್ ಪಬ್ಲಿಷ್ಡ್ ಬಿಫೋರ್ ಡೆರೋಜಿಯಸ್ ಅನ್ಟೈಮ್ಲಿ ಡಿಮೈಸ್ ಎಟ್ ದ ಏಜ್ ಆಫ್ 22 ಇನ್ 1831. 1831ರಲ್ಲಿನೇ ಇವರು ಮರಣವನ್ನು ಅಪ್ತಾರೆ. ಅಂದರೆ ಯಂಗ್ ಏಜಲ್ಲೇ ಇವರು ಮರಣವನ್ನು ಅಪ್ಪಿರ್ತಾರೆ. ಅದಕ್ಕಿಂತ ಮೊದಲೇ ಏನು ನಾವು ಈ ಪ್ರಸ್ತುತ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವೋ ಇದು ಪಬ್ಲಿಷ್ ಆಗಿರುತ್ತೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ನೋಟೆಬಲ್ ವರ್ಕ್ಸ್ ಬೈ ದ ಇಂಡಿಯನ್ ಪೋಯೆಟ್. ಅವರ ಪ್ರಮುಖ ಒಂದು ಕಾವ್ಯಗಳು ಅಂತ ಹೇಳ್ಬೋದು ಅಥವಾ ಕವನಗಳು ಅಂತ ಹೇಳ್ಬೋದು. ಅವುಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ. ಅನೇಕ ಇಂಡಿಯನ್ ಪೋಯೆಟ್ಸ್ಗಳು ಬರೆದಿರ್ತಕ್ಕಂತಹ ಮಹಾನ್ ಇಂಗ್ಲೀಷ್ ಕವಿತೆಗಳಲ್ಲಿ ಇದು ಕೂಡ ಒಂದು ಅಂತ ನಾವು ಇಲ್ಲಿ ನೆನಪಿಸ್ಕೊಳ್ಬೋದಾಗಿದೆ. The poet was very pained at the fact that India was under British rule and laments that ಫ್ಯಾಕ್ಟ್ ಇನ್ ದಿಸ್ ಪೋಯಮ್. ಎಸ್ ನೋಡಿ, ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ತುಂಬ ದುಃಖ ಇರೋದನ್ನು, ಪೇಂಡ್ ಅಂದರೆ ನೋವು ಅಂತೇಳಿ ಕರಿಬೋದು. ಅವರು ತುಂಬ ನೋವಿನಲ್ಲಿ ಇದ್ದಾರೆ. ಆ ನೋವನ್ನು ಈ ಪ್ರೆಸೆಂಟ್ ಪೋಯಮಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ದ ಫ್ಯಾಕ್ಟ್ ದ್ಯಾಟ್ ಇಂಡಿಯಾ ವಾಸ್ ಅಂಡರ್ ಬ್ರಿಟಿಷ್ ರೂಲ್. ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಇರುತ್ತೆ. ಅಂದರೆ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರಲ್ವ, ಆ ಒಂದು ನೋವು ಇವರ ಮನಸ್ಸಿನಲ್ಲಿದೆ. ನಮ್ಮ ದೇಶಕ್ಕೆ ಅವರು ಏನೆಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ದರು, ಭಾರತೀಯ ಪ್ರಜೆಗಳನ್ನು ಎಷ್ಟೊಂದು ಕೀಳಾಗಿ ಕಾಣ್ತಾ ಇದ್ರು ಮತ್ತು ದೇಶವನ್ನು ಎಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು, ಇದೆಲ್ಲವನ್ನು ಗಮನಿಸಿದಂತಹ ನಮ್ಮ ಪೋಯೆಟ್ ಅವರಿಗೆ ತುಂಬಾ ನೋವು ಆಗ್ತಾ ಇದೆ. ಆ್ಯಂಡ್ ಲ್ಯಾಮೆಂಟ್ಸ್ ಅಂದರೆ ದುಃಖಿಸೋದು ಅಂತೇಳಿ. ಲ್ಯಾಮೆಂಟ್ಸ್ ದ್ಯಾಟ್ ಫ್ಯಾಕ್ಟ್ ಇನ್ ದಿಸ್ ಪೋಯಮ್, ಆ ಒಂದು ಸತ್ಯಗಳನ್ನು, ಅಂದರೆ ಬ್ರಿಟಿಷರು ಯಾವ ರೀತಿ ದೇಶಕ್ಕೆ ತೊಂದರೆಗಳನ್ನು ಕೊಟ್ಟಿದ್ರೋ ಅದಕ್ಕೆ ಅವರಿಗಾದಂತಹ ದುಃಖವನ್ನು ಈ ಒಂದು ಪೋಯಮ್ ಮೂಲಕ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ದಿಸ್ ಪೋಯಮ್ ಡೆರೋಜಿಯೋ ಪರ್ಸೋನಿಫೈಸ್ ಇಂಡಿಯಾ. ಎಸ್, ಪರ್ಸೋನಿಫೈ ಅಂದರೆ ಒಬ್ಬ ವ್ಯಕ್ತೀಕರಣ ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲೇನು ಮಾಡ್ತಾ ಇದ್ದಾರೆ ನಮ್ಮ ಪೋಯೆಟ್ ಅವರು ಅಂದರೆ ಈ ದೇಶವನ್ನು ಕುರಿತು ಭಾರತದ ಜೊತೆ ಅವರು ಮಾತನಾಡ್ತಾ ಇದ್ದಾರೆ. ಆ್ಯಂಡ್ ಟಾಕ್ಸ್ ಟು ಹರ್ ಇನ್ ಎ ಮೊನೋಲಾಗ್ ಅಂದರೆ ಒಬ್ಬರೇ ವ್ಯಕ್ತಿ ಮಾತನಾಡೋದು ಅಂತೇಳಿ. ಸೊ ಇಲ್ಲಿ ಅವರು ದೇಶವನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ನೋವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದೇಶದ ಎದುರು. ದ ಪೋಯೆಟ್ ಟಾಕ್ಸ್ ಅಬೌಟ್ ದ ಪಾಸ್ಟ್ ಗ್ಲೋರಿ ಆಫ್ ಇಂಡಿಯಾ. ಎಸ್, ಹಿಂದೆ ಅಂದರೆ ಅನೇಕ ಹಿಂದಿನ ಶತಮಾನಗಳಲ್ಲಿ ಅನೇಕ ರಾಜ ಮಹಾರಾಜರುಗಳು ಭಾರತವನ್ನು ಯಾವ ರೀತಿ ಆಳ್ವಿಕೆಯನ್ನು ಮಾಡಿದ್ರು, ಭಾರತ ಒಂದು ವೈಭವವನ್ನು ಹೊಂದಿತ್ತು, ಅಂದರೆ ತುಂಬ ಉತ್ತಮವಾದ ಆಡಳಿತವನ್ನು ಹೊಂದಿತ್ತು, ದೇಶ ಸಂಪದ್ಭರಿತ ಆಗಿತ್ತು ಇತಿಹಾಸದಲ್ಲಿ. ಅದೆಲ್ಲವನ್ನು ಕುರಿತು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಂತಹ ದೇಶ ಇವತ್ತು ಬ್ರಿಟಿಷರ ಕೈಯಲ್ಲಿ ಸಿಕ್ಬಿಟ್ಟು ಎಂತಹ ದುಸ್ಥಿತಿಗೆ ಬಂದಿತ್ತಲ್ಲ ಅಂತಕ್ಕಂತಹ ನೋವನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ದ ಪೋಯಮ್ ರಿಫ್ಲೆಕ್ಟ್ಸ್ ಹಿಸ್ ಲವ್ ಆ್ಯಂಡ್ ಡಿವೋಷನ್ ಫಾರ್ ಇಂಡಿಯಾ. ಈ ದೇಶದ ಕುರಿತು ಅವರಿಗೆ ಇರ್ತಕ್ಕಂತಹ ಪ್ರೀತಿಯನ್ನು ಮತ್ತು ಅವರು ಏನು ಡಿವೋಷನನ್ನು ತೋರಿಸ್ತಾ ಇದ್ದಾರೋ, ದೇಶಕ್ಕಾಗಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೋ ಅದೆಲ್ಲವನ್ನು ಕೂಡ ನಾವು ಈ ಪ್ರಸ್ತುತ ಪೋಯಮಲ್ಲಿ ನೋಡಬಹುದಾಗಿದೆ. ದ ಥೀಮ್ಸ್ ಆಫ್ ದ ಪೋಯಮ್ ಕನ್ಸರ್ನ್ ಪ್ರೈಮರಿಲಿ ನ್ಯಾಷನಲಿಸಮ್ ಆ್ಯಂಡ್ ಪ್ಯಾಟ್ರಿಯಾಟಿಸಮ್. ಈ ಒಂದು ಪೋಯಮ್ನ ಮುಖ್ಯ ಥೀಮ್ಗಳು ಯಾವಪ್ಪ ಅಂದರೆ ಒಂದು ನ್ಯಾಷನಲಿಸಮ್, ಮತ್ತೊಂದು ಪ್ಯಾಟ್ರಿಯಾಟಿಸಮ್ ಅಂದರೆ ದೇಶಭಕ್ತಿ ಅಂತೇಳಿ ನಾವು ಹೇಳ್ಬೋದು. ಮತ್ತು ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮ ಅಂತಕ್ಕಂಥವು ಈ ಒಂದು ಪೋಯಮ್ನ ಮುಖ್ಯವಾಗಿರ್ತಕ್ಕಂತಹ ಥೀಮ್ಗಳಾಗಿದ್ದಾವೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಇನ್ ದ ಪೋಯಮ್ ಡೆರೋಜಿಯೋ ಪರ್ಸೋನಿಫೈಸ್ ಇಂಡಿಯಾ ಆ್ಯಂಡ್ ಟಾಕ್ಸ್ ಅಬೌಟ್ ಹಿಸ್ ಗ್ಲೋರಿಯಸ್ ಪಾಸ್ಟ್. ಎಸ್, ಮೊದಲಿಗೆ ಹೇಳಿದಾಗೆ ಈ ಒಂದು ದೇಶವನ್ನು ಕುರಿತು, ಈ ದೇಶದ ಜೊತೆ ಅವರು ಮಾತನಾಡ್ತಾ ಇದ್ದಾರೆ. ಈ ದೇಶ ಯಾವ ರೀತಿಯಾಗಿರ್ತಕ್ಕಂತಹ ಗತವೈಭವವನ್ನು ಹೊಂದಿತ್ತು ಅಂತಕ್ಕಂಥದ್ದರ ಕುರಿತು ಅವರು ಈ ದೇಶದ ಜೊತೆ ಮಾತನಾಡ್ತಾ ಇದ್ದಾರೆ. He refers to India as the eagle that had been
ಚೈನ್ಡ್ ಡೌನ್ ಎಟ್ ಲಾಸ್ಟ್ ಬೈ ಬ್ರಿಟಿಷ್ ರೂಲ್. ಎಸ್ ನೋಡಿ, ಒಂದು ಈಗಲ್ ಅಥವಾ ರಣಹದ್ದು ಅಂತೇಳಿ ನಾವು ಕರಿಬೋದು. ಅದು ಆಕಾಶದ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಅದು ಯಾವುದೇ ಅಡೆತಡೆಗಳಿಲ್ಲದೇನೆ ತನ್ನ ಸ್ವಾತಂತ್ರ್ಯ ಇರೋದ್ರಿಂದ ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ಎತ್ತರದಲ್ಲಿ ಅದು ಹಾರಾಟವನ್ನು ಮಾಡ್ತಾ ಇರುತ್ತೆ. ಆದರೆ ನಮ್ಮ ಭಾರತ ದೇಶದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ನೋಡಿ, ಈ ಈಗಲ್ ಅಂತಕ್ಕಂಥದ್ದನ್ನು ಅವರು ಭಾರತ ದೇಶಕ್ಕೆ ಹೋಲಿಸ್ತಾ ಇದ್ದಾರೆ. ಮೊದಲಿಗೆ ಸ್ವಾತಂತ್ರ್ಯ ಇತ್ತು, ಅದು ಸಂಪದ್ಭರಿತವಾಗಿರ್ತಕ್ಕಂತಹ ರಾಷ್ಟ್ರ ಆಗಿತ್ತು. ಆದರೆ ಈಗ ಒಂದು ಈಗಲ್ ಬರ್ಡ್ ಯಾವ ರೀತಿ ಆಕಾಶದಲ್ಲಿ ಹಾರ್ತಾ ಇರುತ್ತೋ ಅದನ್ನು ಹಿಡಿದ್ಬಿಟ್ಟು ಚೈನ್ ಹಾಕಿ ಬಂಧಿಸಿಬಿಟ್ರೆ ಅದಕ್ಕೆ ಮೇಲೆ ಹಾರಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದೇ ರೀತಿಯೇ ಭಾರತದ ಪರಿಸ್ಥಿತಿಯೂ ಕೂಡ ಆಗಿದೆ. ಆ ಬ್ರಿಟಿಷರು ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಬಿಟ್ಟಿದ್ದಾರೆ, ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಎತ್ತರಕ್ಕೇರ್ತಕ್ಕಂತಹ ಅವಕಾಶವನ್ನು ಅವರು ಕಿತ್ತುಕೊಂಡಿರೋದ್ರಿಂದ ಭಾರತ ನರಳ್ತಾ ಇದೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾರೆ. ಡೆರೋಜಿಯೋ ಕ್ಲೇಮ್ಸ್ ದ್ಯಾಟ್ the British rule and internal weaknesses had demolished India's pride and identity and left it groveling in the lowly dust. ಎಸ್ ನೋಡಿ, ಎಷ್ಟೊಂದು ಸುಂದರವಾಗಿ ಭಾರತ ದೇಶ ಅಧಪತನ ಆಗಲು ಕಾರಣಗಳು ಯಾವುವು ಎಂಬುದನ್ನು ಪೋಯೆಟ್ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈ ಭಾರತ ದೇಶದ ಪ್ರಸ್ತುತ ದುಸ್ಥಿತಿಗೆ ಕಾರಣ 2 ಅಂತೇಳಿ ಹೇಳ್ತಾ ಇದ್ದಾರೆ. ಆ 2 ಕಾರಣಗಳು ಯಾವಪ್ಪ ಅಂದರೆ, ಮೊದಲನೇದು ದ ಬ್ರಿಟಿಷ್ ರೂಲ್, ಅಂದರೆ ಬ್ರಿಟಿಷರು ಏನು ದೇಶವನ್ನು ಆಳ್ತಾ ಇದ್ದಾರೋ ಇದು ದೇಶದ ಒಂದು ದುಸ್ಥಿತಿಗೆ ಮೊದಲನೇ ಕಾರಣ ಆಗಿರುತ್ತೆ. ಇನ್ನೊಂದು ಕಾರಣ ಯಾವುದಪ್ಪ ಅಂದರೆ ಇಂಟರ್ನಲ್ ವೀಕ್ನೆಸಸ್, ನಮ್ಮ ಭಾರತ ದೇಶದ ಒಳಗಡೆ ಇರತಕ್ಕಂತಹ ಜನಗಳೇ ಅಥವಾ ದುರ್ಬಲ ಮನಸ್ಥಿತಿಯನ್ನು ಹೊಂದಿರತಕ್ಕಂತಹ ಜನಗಳು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ, ಇವೆಲ್ಲವೂ ಕೂಡ ಭಾರತ ದೇಶದ ಪ್ರಸ್ತುತ ದುಸ್ಥಿತಿಗೆ ಅಥವಾ ಡೆಮಾಲಿಷ್ ಅಂದರೆ ನಾಶ ಆಗಲಿಕ್ಕೆ ಕಾರಣ ಆಗಿದ್ದಾವೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಬ್ರಿಟಿಷ್ ರೂಲ್ ಮತ್ತು ಇಂಟರ್ನಲ್ ವೀಕ್ನೆಸ್ಗಳು ಇಂಡಿಯಾಸ್ ಪ್ರೈಡ್ ಅಂದರೆ ಭಾರತದ ಗತವೈಭವ, ಅದರ ಒಂದು ಗರ್ವ ಏನಿತ್ತು, ಇತಿಹಾಸದ ಏನಿತ್ತು ಅದೆಲ್ಲವನ್ನು ಹಾಳು ಮಾಡ್ತಾ ಇದೆ. ಐಡೆಂಟಿಟಿ ಅಂದರೆ ಜಗತ್ತಿನಲ್ಲೇ ತನ್ನನ್ನೇ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಭಾರತ ಇತಿಹಾಸದಲ್ಲಿ ಗುರುತಿಸಿಕೊಂಡಿತ್ತು, ಅದೆಲ್ಲದಕ್ಕೂ ಕೂಡ ಈಗ ಧಕ್ಕೆ ಬಂದಿದೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಲೆಫ್ಟ್ ಇಟ್ ಗ್ರಾವೆಲಿಂಗ್ ಇನ್ ದ ಲೋಲಿ ಡಸ್ಟ್. ಈ ಒಂದು ಲವ್ಲಿ ಡಸ್ಟ್ ಅಂದರೆ ಕೆಟ್ಟದಾಗಿರ್ತಕ್ಕಂತಹ ಧೂಳಿನಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇದೆ. ಗ್ರಾವೆಲಿಂಗ್ ಅಂದರೆ ನರಳೋದು ಅಂತೇಳಿ ಅರ್ಥ ಮಾಡ್ಕೋಬೋದು. ಈಗ ಪ್ರಸ್ತುತ ಭಾರತ ನರಳ್ತಾ ಇದೆ, ದುಸ್ಥಿತಿಗೆ ಒಳಪಟ್ಟಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಹಿ ಟಾಕ್ಸ್ ಅಬೌಟ್ ದ ಅಕ್ಯೂಟ್ ಸೆನ್ಸ್ ಆಫ್ ಹೋಪ್ಲೆಸ್ನೆಸ್ ಡ್ಯೂ ಟು ಲ್ಯಾಕ್ ಆಫ್ ಫ್ರೀಡಮ್ ಆ್ಯಂಡ್ ಸ್ಟೇಟ್ಸ್ ದ್ಯಾಟ್ ದೇರ್ ಇಸ್ ನಥಿಂಗ್ ಮೋರ್ ಟು ರೈಟ್ ಅಪಾರ್ಟ್ ಫ್ರಮ್ ಸ್ಯಾಡ್ ಸ್ಟೋರಿ ಆಫ್ ದೈ ಮಿಸರಿ. ಎಸ್ ನೋಡಿ, ಪೋಯೆಟ್ ಏನು ಹೇಳ್ತಾ ಇದ್ದಾರೆ, ಭಾರತ ಈಗ ಹೆಲ್ಪ್ಲೆಸ್ನೆಸ್ ಅಂದರೆ ಅಸಹಾಯಕ ಅಥವಾ ಏನು ಅದಕ್ಕೇನು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ಬಿಟ್ಟಿದೆ, ತನ್ನ ಸ್ವಾತಂತ್ರ್ಯವನ್ನೇ ಅದು ಕಳೆದುಕೊಂಡು ಬಿಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಿನ್ನನ್ನು ಕುರಿತು ಬರೀಲಿಕ್ಕೆ ಏನೂ ಕೂಡ ಉಳಿದೇ ಇಲ್ಲ, ಒಳ್ಳೆಯದು ಏನು ಸಿಗ್ತಾನೇ ಇಲ್ಲ. ಸ್ಯಾಡ್ ಸ್ಟೋರಿ ಆಫ್ ದೈ ಮಿಸರಿ ಅಂದರೆ ನಿನ್ನ ನೋವನ್ನು ಕುರಿತು ಮಾತ್ರ. ದೈ ಅಂದರೆ ಯು ಅಂತೇಳಿ, ಯುವರ್ ನಿನ್ನ ಅಂತ ಅಥವಾ ನಿಮ್ಮ ಅಂತೇಳಿ ನಾವು ಬಳಸ್ತೇವೆ ಮಾಡರ್ನ್ ಇಂಗ್ಲೀಷಲ್ಲಿ. ಸೊ ದೇಶವನ್ನು ಕುರಿತು ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ಒಂದು ದುಸ್ಥಿತಿ, ನಿನ್ನ ಒಂದು ಮಿಸರಿ, ನೋವುಗಳನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಬರೀಲಿಕ್ಕೆ ನಥಿಂಗ್ ಮೋರ್ ಟು ರೈಟ್, ಬರೀಲಿಕ್ಕೆ ಸಾಧ್ಯ ಇಲ್ಲ, ಈಗ ಪರಿಸ್ಥಿತಿ ಆಗಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಡೆರೋಜಿಯೋ wishes to write about the ages that have rolled by diving into the depths of time and bringing back India's past glory, as he fears that this glorious past may be forgotten with time and never be beheld by human eyes. ಎಸ್ ನೋಡಿ, ಮತ್ತೊಂದು ನೋವೇನಪ್ಪ ಅಂದರೆ ಇಲ್ಲಿ ಪೋಯೆಟ್ ಇರ್ತಕ್ಕಂಥದ್ದು ರೈಟ್ ಅಬೌಟ್ ದ ಏಜಸ್ ದ್ಯಾಟ್ ಹ್ಯಾವ್ ರೋಲ್ಡ್ ಅಂದರೆ ಇತಿಹಾಸದಲ್ಲಿ ಭಾರತ ಎಷ್ಟೆಲ್ಲ ಗತವೈಭವವನ್ನು ಹೊಂದಿತ್ತೋ ಈಗ ಅದೆಲ್ಲವೂ ಕೂಡ ಮರೆಯಾಗಿ ಹೋಗ್ತಾ ಇದೆಯೇನೋ ಅಂತಕ್ಕಂಥ ನೋವು ಅವ್ರಿಗಿದೆ. ಬೈ ಡೈವಿಂಗ್ ಇನ್ ಟು ದ ಡೆಪ್ತ್ಸ್ ಆಫ್ ಟೈಮ್ ಅಂದರೆ ಇತಿಹಾಸವನ್ನು ಅವರು ಮೆಲುಕು ಹಾಕಿಕೊಳ್ತಾ ಇದ್ದಾರೆ. ಭಾರತ ಎಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂತಹ, ಶಕ್ತಿಶಾಲಿಯಾಗಿರ್ತಕ್ಕಂತಹ, ಸಂಪದ್ಭರಿತ ರಾಷ್ಟ್ರ ಆಗಿತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಅಂದರೆ ಆ ಒಂದು ಗತವೈಭವವನ್ನು ಬ್ರಿಂಗಿಂಗ್ ಬ್ಯಾಕ್ ಇಂಡಿಯಾಸ್ ಪಾಸ್ಟ್ ಅಂದರೆ ಆ ಗತವೈಭವ ಮರಳಿ ಮತ್ತೆ ನಮ್ಮ ದೇಶಕ್ಕೆ ಬರಬೇಕು ಅಂತಕ್ಕಂಥದ್ದು ಅವರ ಇಚ್ಛೆ ಆಗಿದೆ. ಆ್ಯಸ್ ಹಿ ಫಿಯರ್ಸ್ ದ್ಯಾಟ್ ದಿಸ್ ಗ್ಲೋರಿಯಸ್ ಪಾಸ್ಟ್ ಮೇ ಬಿ ಫಾರ್ಗಾಟನ್ ಅಂದರೆ ಆ ಒಂದು ಗತವೈಭವವನ್ನು ಮುಂದೆ ಬರ್ತಕ್ಕಂತಹ ಜನರೇಷನ್ ಅಥವಾ ಜನಗಳು ಯಂಗ್ ಬ್ಲಡ್ ಏನಿದೆನೋ ಅದು ಎಲ್ಲಿ ಮರೆತು ಬಿಡುತ್ತೋ ಅಂತಕ್ಕಂತಹ ಭಯ ಅವ್ರಿಗಿದೆ. ಯಾಕೆಂದರೆ ಕಾಲಕ್ರಮೇಣ ನಮ್ಮ ಭಾರತ ದೇಶ ಯಾವ ರೀತಿ ಇತ್ತು ಅನ್ನೋದನ್ನು ಜನಗಳು ಮರೆಯಬಹುದು. ಮುಂದೆ ಫ್ಯೂಚರ್ಗೆ ಅಡಾಪ್ಟ್ ಆಗಿಬಿಟ್ಟು ಹಿಂದೆ ನಮ್ಮ ದೇಶದ ಪರಿಸ್ಥಿತಿಗಳನ್ನು ಅವರು ಎಲ್ಲಿ ನೆನಪಾರ್ಬಿಡ್ತಾರೋ, ಈ ಒಂದು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಸಿಲುಕಿಕೊಂಡು ಇದೇ ನಮ್ಮ ದೇಶದ ಪರಿಸ್ಥಿತಿ ಆಗಿತ್ತು ಅಂತ ಹೇಳಿ ಅವರು ತಿಳ್ಕೊಳ್ತಾರೋ ಅಂತಕ್ಕಂತಹ ನೋವು ಕೂಡ ನಮ್ಮ ಪೋಯೆಟ್ಗೆ ಇದೆ. ಆ್ಯಂಡ್ ನೆವರ್
ಬಿ ಬಿಹೆಲ್ಡ್ ಬೈ ಹ್ಯೂಮನ್ ಐಸ್. ಅಂದರೆ ಹ್ಯೂಮನ್ ಐಸ್ ಅಂದರೆ ಕಣ್ಣಿಗೆ ಕಾಣೋದು ಅಂತೇಳಿ, ಅಂದರೆ ಫ್ಯೂಚರಲ್ಲಿರ್ತಕ್ಕಂತಹ ಜನ್ರೇಷನ್ಗೆ ಆ ಒಂದು ಗತವೈಭವ ಕಾಣಿಸುತ್ತೋ ಇಲ್ವೋ ಅಂತಕ್ಕಂತಹ ಡೌಟ್ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ದ ಪೋಯೆಟ್ ಎಕ್ಸ್ಪ್ರೆಸಸ್ ಎ ಸೆನ್ಸ್ ಆಫ್ ಪರ್ಸನಲ್ ಲಾಸ್ ಇನ್ ದ ಡೌನ್ಫಾಲ್ ಆಫ್ ಹಿಸ್ ಕಂಟ್ರಿ. ಎಸ್, ಅವರ ನೋವನ್ನು ನಾವು ಕಾಣ್ತಾ ಇದ್ದೇವೆ, ಈ ದೇಶದ ಅವನತಿ. ಡೌನ್ಫಾಲ್ ಅಂದರೆ ಅವನತಿ ಅಂತೇಳಿ, ಈ ಅವನತಿಯನ್ನು ಕುರಿತು ಅವರ ನೋವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡ್ರೆಸ್ಸಿಂಗ್ ಇಂಡಿಯಾ, ದ ಪೋಯೆಟ್ ಸೇಸ್ ದ್ಯಾಟ್ ಇನ್ ದ ಓಲ್ಡ್ ಡೇಸ್ ಇಂಡಿಯಾ ವಾಸ್ ವರ್ಷಿಪ್ಡ್ ಲೈಕ್ ಎ ಡೈಟಿ. ಎಸ್, ಒಬ್ಬ ದೇವತೆಯನ್ನು ಯಾವ ರೀತಿ ಆರಾಧಿಸ್ತಾರೋ ಅದೇ ರೀತಿ ನಮ್ಮ ದೇಶವನ್ನು ಹಿಂದಿನ ಕಾಲದಲ್ಲಿ ದೇವತೆಗೆ ಸರಿಸಮಾನವಾಗಿ ಆರಾಧಿಸ್ತಾ ಇದ್ರು. ಅಷ್ಟೊಂದು ಗತವೈಭವವನ್ನು ಈ ದೇಶದ ಇತಿಹಾಸ ಹೊಂದಿದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. Poet wonders where that glory and splendor have disappeared and regrets the fact that his motherland has now been reduced to the position of a slave of the British Empire. Yes, ನೋಡಿ, ಹಿಂದೆ ಯಾವ ರೀತಿ ದೇಶದ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ದೇಶ ಆಗಿತ್ತೋ, ಸಂಪದ್ಭರಿತ ಆಗಿತ್ತೋ, ಅದೆಲ್ಲವೂ ಕೂಡ ಈಗ ಡಿಸಪಿಯರ್ಡ್, ಕಾಣದಾಗಿಬಿಟ್ಟಿದೆ. ಮತ್ತು ರಿಗ್ರೆಟ್ಸ್ ಅಂದರೆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಅದಕ್ಕಾಗಿ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ಮದರ್ ಲ್ಯಾಂಡ್ ಹ್ಯಾಸ್ ನೌ ಬಿನ್ ರೆಡ್ಯೂಸ್ ಟು ದ ಪೊಸಿಷನ್ ಆಫ್ ಎ ಸ್ಲೇವ್. ಭಾರತ ದೇಶದ ಜನಗಳಿರ್ಬೋದು ಮತ್ತು ಈ ದೇಶ ಇರ್ಬೋದು ಬ್ರಿಟಿಷರ ಕೈಯಲ್ಲಿ ಒಂದು ಗುಲಾಮತನವನ್ನು ಅಪ್ಪಿಬಿಟ್ಟಿದೆ. ಅಂದರೆ ಗುಲಾಮಗಿರಿಯ ರೀತಿಯಲ್ಲಿ ನಮ್ಮ ದೇಶವನ್ನು ಆ ಬ್ರಿಟಿಷರು ನಡೆಸ್ಕೊಳ್ತಾ ಇದ್ದಾರೆ. ಸೊ ಗತವೈಭವವನ್ನು ಹೊಂದಿರೋ ದೇಶ ಈ ರೀತಿ ಗುಲಾಮಗಿರಿಗೆ ಒಳಪಟ್ಟಿರ್ತಕ್ಕಂಥದ್ದು ನಮ್ಮ ಪೋಯಿಟ್ಗೆ ತುಂಬಾ ನೋವನ್ನು ತರ್ತಾ ಇದೆ. The author also mentions that the country has been humiliated and ashamed of herself, groveling in the dust. ಈ ಒಂದು ಧೂಳಿನಲ್ಲಿ ಸಿಲುಕಿಕೊಂಡು, ಈ ಒಂದು ನೋವಿನಲ್ಲಿ ಸಿಲುಕಿಕೊಂಡು ಹ್ಯೂಮಿಲಿಯೇಟೆಡ್, ಅಪಮಾನವನ್ನು ಅನುಭವಿಸ್ತಾ ಇದೆ ಈ ದೇಶ. ಅಶೇಮ್ಡ್ ಅಂದರೆ ನಾಚಿಕೆ ಆಗ್ತಾ ಇದೆ ಇಲ್ಲಿರ್ತಕ್ಕಂತಹ ಜನಗಳಿಗೆ, ಅಂದರೆ ದುರವಸ್ಥೆಯನ್ನು ಪಡೆದಿದೆ ಈ ದೇಶ ಅಂತಕ್ಕಂಥದ್ದನ್ನು ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ. There was time when the country soared like an eagle in the skies, but now the wings of that great bird have been clipped and it is chained. ಎಸ್, ಒಂದಾನೊಂದು ಕಾಲದಲ್ಲಿ ಈ ದೇಶ ಸ್ವಾತಂತ್ರ್ಯವನ್ನು ಹೊಂದಿತ್ತು ಮತ್ತು ಆಕಾಶದಲ್ಲಿ ಹಾರಾಡ್ತಾ ಇದ್ದು, ಎತ್ತರಕ್ಕೆ ಇರ್ತಾ ಇತ್ತು. ಆದರೆ ಈಗ ಕ್ಲಿಪ್ಡ್ ಅಂದರೆ ವಿಂಗ್ಸ್, ಕ್ಲಿಪ್ಡ್ ಅಂದರೆ ಕಟ್ಟಿ ಹಾಕೋದು, ಅಥವಾ ನಾವು ಇಲ್ಲಿ ಏನು ಅರ್ಥ ಮಾಡ್ಕೋಬೋದು ಅಂದರೆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದು ಅಂತೇಳಿ ಹೇಳ್ಬೋದು. ಯಾವ ರೀತಿ ಒಂದು ಈಗಲನ್ನು ಕಟ್ಟಿ ಹಾಕಿಬಿಟ್ರೆ ಅದಕ್ಕೆ ಆಕಾಶದಲ್ಲಿ ಹಾರಾಡಲಿಕ್ಕೆ ಆಗೋದಿಲ್ವೋ, ಭಾರತದ ಪರಿಸ್ಥಿತಿಯು ಹಾಗೆ ಆಗಿದೆ. ಯಾಕೆ ಅಂದರೆ ಅದು ಬ್ರಿಟಿಷರ ಒಂದು ಕಂಟ್ರೋಲ್ಗೆ ಒಳಪಟ್ಟಿದೆ. ಬ್ರಿಟಿಷರು ಈ ದೇಶವನ್ನು ನಿಯಂತ್ರಿಸ್ತಾ ಇದ್ದಾರೆ, ಚೈಂಡ್ ಬಂಧಿಸಿ ಬಿಟ್ಟಿದ್ದಾರೆ ಈ ನಮ್ಮ ದೇಶವನ್ನು. ಸ್ವಾತಂತ್ರ್ಯ ಇಲ್ಲ, ಹಾಗಾಗಿ ಇದು ಅಧಪತವನ್ನು ಹೊಂದಿದೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ದ ಪೋಯೆಟ್ ಹ್ಯಾಸ್ ನೋ ರೀತ್ ಆಫ್ ಫ್ಲವರ್ಸ್. ರೀತ್ ಅಂದರೆ ಮಾಲೆ ಅಂತೇಳಿ ಹೇಳ್ಬೋದು. ಅಂದರೆ ಪೋಯೆಟ್ಗೆ ಈಗ ದೇಶವನ್ನು ಕುರಿತು ಹಾಕಲಿಕ್ಕೆ ಮಾಲೆ ಇಲ್ಲ, ಅಂದರೆ ಹೊಗಳಲಿಕ್ಕೆ ಯಾವುದೇ ಅಂಶಗಳು ಇಲ್ಲಿ ಉಳಿದಿಲ್ಲ. ಯಾಕೆಂದರೆ ಗುಲಾಮಗಿರಿಗೆ ಒಳಪಟ್ಟಿದೆ, ಹಾಗಾಗಿ ನಿನಗೆ ಹಾಕಲು ಮಾಲೆ ಇಲ್ಲ ಅಂತೇಳಿ ಇಂಡೈರೆಕ್ಟಾಗಿ ಪೋಯೆಟ್ ಹೇಳ್ತಾ ಇದ್ದಾರೆ. ಟು ಆಫರ್ ದ ಕಂಟ್ರಿ ಬಟ್ ಇನ್ಸ್ಟೆಡ್ ಹಿ ವಿಲ್ ಡಿಗ್ ಇನ್ ಟು ದ ಪಾಸ್ಟ್. ಎಸ್, ನಾನು ನಿನಗೆ ಮಾಲೆಯನ್ನು ಹಾಕೋದ್ರ ಬದಲಾಗಿ ಹಿಂದಿನ ಇತಿಹಾಸವನ್ನು ನೆನಪು ಮಾಡ್ಕೊಳ್ತೇನೆ. ವಿಲ್ ಟ್ರೈ ಟು ಸಿಂಗ್ ಆಫ್ ಸಮ್ ಪಾರ್ಟ್ಸ್ ಆಫ್ ದಟ್ ಗ್ರೇಟ್ ಹಿಸ್ಟರಿ. ಇತಿಹಾಸವನ್ನು ನೆನಪು ಮಾಡ್ಕೊಳ್ತೇನೆ, ಅದರ ಕುರಿತು ಹಾಡು ಹೇಳ್ತೇನೆ. ವಿಚ್ ಈಸ್ ನೋ ಲಾಂಗರ್ ಅವೈಲೇಬಲ್ ಟು ದ ಯಂಗರ್ ಜನ್ರೇಷನ್. ಎಸ್, ಮುಂದೆ ಬರ್ತಕ್ಕಂತಹ ಏನು ಭವಿಷ್ಯದ ಜನಗಳಿದಾರೋ, ಯಂಗರ್ ಜನ್ರೇಷನ್ ಏನಿದನೋ ಅವರಿಗೆ ಈ ದೇಶದ ಇತಿಹಾಸದ ಪರಿಚಯ ಇರಲಿಕ್ಕಿಲ್ಲ. ಹಾಗಾಗಿ ನಾನು ನಿನ್ನನ್ನು ಕುರಿತು, ನಿನ್ನ ವೈಭವವನ್ನು ಕುರಿತು ಹಾಡನ್ನು ಹೇಳ್ತೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಆ ನೋವನ್ನು ಪೋಯ ಮೂಲಕ ನಾನು ವ್ಯಕ್ತಪಡಿಸ್ತೇನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ ಇಲ್ಲಿ. ದ ಓನ್ಲಿ ರಿವಾರ್ಡ್ ದ ಆಥರ್ ವಾಂಟ್ಸ್ ಫಾರ್ ಹೀಸ್ ಎಫರ್ಟ್ ಈಸ್ ದ್ಯಾಟ್ ದ ಕಂಟ್ರಿ ಶುಡ್ ಹ್ಯಾವ್ ಅ ಕೈಂಡ್ ವಿಶ್ ಫಾರ್ ದ ಆಥರ್ ಆ್ಯಂಡ್ ದ ಕಂಟ್ರಿಮೆನ್ ಶುಡ್ ಲವ್ ಹಿಮ್. ಎಸ್, ಅವ್ರಿಗಿರ್ತಕ್ಕಂಥ ಒಂದೇ ಒಂದು ಆಸೆ ಏನಪ್ಪ ಅಂದರೆ, ದ ಓನ್ಲಿ ರಿವಾರ್ಡ್ ಆಥರ್ ವಾಂಟ್ಸ್ ಫಾರ್ ಹಿಸ್ ಎಫರ್ಟ್ ಈಸ್ ದ್ಯಾಟ್ ದ ಕಂಟ್ರಿ ಶುಡ್ ಹ್ಯಾವ್ ಎ ಕೈಂಡ್ ವಿಶ್ ಫಾರ್ ದ ಆಥರ್. ಎಸ್, ನನಗೋಸ್ಕರ ಇವರು ಒಂದು ವಿಶ್ ಮಾಡಿದರೆ ಸಾಕು, ಒಂದು ಒಳ್ಳೆಯ ವಿಶನ್ನು. ಮತ್ತು ಕಂಟ್ರಿಮೆನ್ ಶುಡ್ ಲವ್ ಹಿಮ್. ಈ ಜನಗಳು, ಈ ದೇಶದ ಜನಗಳು ನಾನೇನು ನೆನಪು ಮಾಡಿಕೊಡ್ತಾ ಇದ್ದೇನೋ ಈ ದೇಶದ ಇತಿಹಾಸವನ್ನು, ಅದಕ್ಕಾಗಿ ನನಗೆ ಸ್ವಲ್ಪ ಪ್ರೀತಿಯನ್ನು ತೋರಿಸ್ಬಿಟ್ರೆ ಅಷ್ಟೇ ಸಾಕು ನನಗೆ ಪ್ರತಿಫಲವಾಗಿ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಆಥರ್ ಸೇಸ್ ದ್ಯಾಟ್ ಹಿಸ್ ಲಾಸ್ಟ್ ವಿಶ್ ಟು ಆಲ್ ದ ಇಂಡಿಯನ್ಸ್ ಈಸ್ ಟು ಡೈವ್ ಡೀಪ್ ಇನ್ ಟು ದ ಪಾಸ್ಟ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ದ ಲಾಸ್ಟ್ ಗ್ಲೋರಿ ಆಫ್ ಇಂಡಿಯಾ. ಎಸ್, ಈ ದೇಶದ ಜನಗಳು ನಾನೇನು ಪೋಯಂ ಬರಿತೀನೋ ಇದರ ಮೂಲಕ ಹಿಂದಿನ ಇತಿಹಾಸವನ್ನು ಅವರು ನೆನಪು ಮಾಡ್ಕೋಬೇಕು, ಮತ್ತೆ ಮರಳಿ ಈ ದೇಶಕ್ಕೆ ಆ ಒಂದು ವೈಭವವನ್ನು ತಂದು ಕೊಡಬೇಕು, ಈ ದೇಶವನ್ನು ಬೆಳೆಸಬೇಕು, ಮತ್ತು ಸ್ವಾತಂತ್ರ್ಯವನ್ನು ಈ ದೇಶ ಪಡಿಬೇಕು ಅಂತಕ್ಕಂತಹ ಆಕಾಂಕ್ಷೆಯನ್ನು ಅವರು ಹೊಂದಿದ್ದಾರೆ. ಹಾಗಾಗಿನೇ ಬ್ರಿಂಗ್ ಬ್ಯಾಕ್ ದ ಲಾಸ್ಟ್ ಗ್ಲೋರಿ ಆಫ್ ಇಂಡಿಯಾ, ಆ ಒಂದು ಗತವೈಭವವನ್ನು ಮರಳಿ ನೋಡಲು ಪೋಯೆಟ್ ಇಚ್ಛಿಸ್ತಾ ಇದ್ದಾರೆ. ಸೊ ಇದೊಂದು ದೇಶಭಕ್ತಿ ಗೀತೆ ಅಂತಲೇ ನಾವು
ಕರೆಯಬಹುದಾಗಿದೆ. ಹೆನ್ರಿ ಡೊರೋಜಿ ಅವರು ತಮ್ಮ ದೇಶ ಪ್ರೇಮವನ್ನು, ಭಾರತ ದೇಶವನ್ನು ಯಾವ ರೀತಿ ಬ್ರಿಟಿಷರು ದಬ್ಬಾಳಿಕೆಗೆ ಒಳಪಡಿಸಿ ಯಾವ ರೀತಿ ಇಲ್ಲಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಹಾಳು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ಪೋಯಮ್ ಮೂಲಕ ನಮಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್ ಅಂತಕ್ಕಂತಹ ಪೋಯಮ್ನ ಕನ್ನಡ ಎಕ್ಸ್ಪ್ಲನೇಷನ್ ಆಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು YJU ಸರ್ಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ಲೆಸನ್ಸ್ಗಳನ್ನು ನೀವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.